ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಸ್ಪೆಷಲ್ ಬಿಸಿಬೇಳೆ ಬಾತು. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಉದ್ದಕ್ಕೆ ಹಚ್ಚಿದ ಒಂದು ಈರುಳ್ಳಿ, ಗೋಡಂಬಿ, ಅರಿಶಿನ, ಬಿಸಿಬೇಳೆ ಬಾತ್ ಪುಡಿ, ಕ್ಯಾಪ್ಸಿಕಮ್, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಚಿಕ್ಕದಾಗಿ ಹಚ್ಚಿದ ಒಂದು ಟೊಮೆಟೊ, ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣಿನ ರಸ, ಮತ್ತು 1 ಕಪ್ ಅಕ್ಕಿ, ಅರ್ಧ ಕಪ್ ತೊಗರಿಬೇಳೆ, ಸ್ವಲ್ಪ ತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, ಸಾಸಿವೆ, ಹಸಿ ಬಟಾಣಿ, ನೂಕಲ್ಗಡ್ಡೆ, ಕ್ಯಾರೆಟು, ಬೀನ್ಸ್ ಎಲ್ಲ ನೀಟಾಗಿ ಹಚ್ಕೊಂಡಿದ್ದೀನಿ, ಮತ್ತು ನೀರು. ಮೊದಲಿಗೆ ಒಂದು ಕುಕ್ಕರ್ಗೆ ಅಕ್ಕಿ ಹಾಕಿ, ಮತ್ತು ಅದಕ್ಕೆ ತೊಗರಿಬೇಳೆ ಹಾಕಿ ನೀಟಾಗಿ ತೊಳೆದುಕೊಂಡು, ನಂತರ ಅದಕ್ಕೆ ಚಿಕ್ಕದಾಗಿ ಹಚ್ಚಿದ ಮತ್ತು ತೊಳೆದ ತರಕಾರಿಗಳನ್ನೆಲ್ಲ ಹಾಕಿ, ಅದಕ್ಕೆ ಒಂದು ನೀರು, ಅಂದರೆ ಸ್ವಲ್ಪ ಜಾಸ್ತಿನೇ ಇರಬೇಕು ನೀರು, ಅದು ಆಗಿ ಬೇಯಬೇಕು ಸಾಫ್ಟಾಗಿ. ನಂತರ ಅದಕ್ಕೆ ಸ್ವಲ್ಪ ಅರಿಶಿನ, ಅರ್ಧ ಟೀ ಸ್ಪೂನ್ ಆಯಿಲ್, ಮತ್ತು ಸ್ವಲ್ಪ ಉಪ್ಪು ಹಾಕಿ ಕ್ಯಾಪನ್ನು ಮುಚ್ಚಿ 2 ವಿಸಿಲ್ ಕೂಗಿಸಿ. ತದನಂತರ ಒಗ್ಗರಣೆಗೆ ಒಲೆ ಹಚ್ಚಿ ಒಂದು ಕುಕ್ಕರನ್ನು ಇಡಿ. ಕುಕ್ಕರ್ ಕಾದ ನಂತರ 2ರಿಂದ 3 ಸ್ಪೂನ್ ಎಣ್ಣೆಯನ್ನು ಹಾಕಿ, ನಂತರ ಸ್ವಲ್ಪ ತುಪ್ಪ ಹಾಕಿ ಕಾಯಿಸಿ. ಅದಕ್ಕೆ ಸ್ವಲ್ಪ ಸಾಸಿವೆ ಸಿಡಿದ ನಂತರ ಗೋಡಂಬಿ ಹಾಕಿ. ಗೋಡಂಬಿ ಎಷ್ಟು ಹಾಕಿದರೂ ಚೆನ್ನಾಗಿರುತ್ತೆ, ಸ್ವಲ್ಪ ಜಾಸ್ತಿನೇ ಹಾಕಿದರೆ ತುಂಬ ರುಚಿ ಇರುತ್ತೆ. ಅದು ಕ್ರಂಚಿಯಾಗಿ, ಅಂದರೆ ಕ್ರಿಸ್ಪಿಯಾಗಿ ಬೇಯಿಸಿ, ಬ್ರೌನಿಷ್ ಕಲರು, ನಿಧಾನ ಉರಿಯಲ್ಲಿ. ತದನಂತರ ಉದ್ದಕ್ಕೆ ಹಚ್ಚಿದ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿ. ಅದು ಫ್ರೈ ಆದ ನಂತರ ಕರಿಬೇವಿನ ಸೊಪ್ಪು ಹಾಕಿ ಬೆರೆಸಿ, ಮತ್ತು ಚಿಕ್ಕದಾಗಿ ಹಚ್ಚಿದ ಒಂದು ಟೊಮೆಟೊವನ್ನು ಹಾಕಿ, ಅದು ಸಾಫ್ಟ್ ಆಗಲು ಬೇಗ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ. ನಂತರ ಅದು ಸಾಫ್ಟ್ ಆದ ಮೇಲೆ ಕ್ಯಾಪ್ಸಿಕಮನ್ನು ಹಾಕಿ, ಕ್ಯಾಪ್ಸಿಕಮ್ ಸ್ವಲ್ಪ ಫ್ರೈ ಆಗಲು ಬಿಡಿ. ನಂತರ ಬಿಸಿಬೇಳೆ ಬಾತ್ ಪುಡಿಗೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ, ಚೆನ್ನಾಗಿ ಕಲಸಿದ ನಂತರ ಹಾಕಿ ಅದನ್ನು 3ರಿಂದ 4 ನಿಮಿಷಗಳ ಕಾಲ ಬೇಯಲು ಬಿಡಿ. ನಂತರ ಅದಕ್ಕೆ ಹುಣಸೆ ಹಣ್ಣಿನ ರಸವನ್ನು ಹಾಕಿ 2 ನಿಮಿಷ ಕುದಿಸಿ, ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ. ತದನಂತರ ನಾವು ತರಕಾರಿ, ಅನ್ನ, ಬೇಳೆ ಬೇಯಿಸ್ಕೊಂಡಿದ್ರಲ್ಲ, ಅದನ್ನು ಎತ್ತಿ ಆ ಗ್ರೇವಿಗೆ ಹಾಕಿ, ಮಸಾಲೆಗೆಲ್ಲ ಹಾಕಿ. ನೀಟಾಗಿ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಕಲಸಿಕೊಟ್ಟು 3ರಿಂದ 5 ನಿಮಿಷಗಳ ಕಾಲ ನಿಧಾನ ಉರಿಯಲ್ಲಿ ಬಿಸಿ ಆಗಲು ಬಿಡಿ. ಆಗ ರೆಡಿಯಾಗೋದು ಬಿಸಿಬೇಳೆ ಬಾತ್. ಕೊನೆಯಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕಿ ರುಚಿ ಇನ್ನಷ್ಟು ಹೆಚ್ಚುತ್ತೆ. ತುಪ್ಪ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ. ನಂತರ ಅಲಂಕಾರಕ್ಕೆ ರುಚಿಗೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದರೆ ಆಗ ರೆಡಿಯಾಗೋದು ಬಿಸಿಬೇಳೆ ಬಾತ್. ಒಂದು ತಟ್ಟೆಯಲ್ಲಿ ಬಡಿಸಿ ಖಾರ ಬೂಂದಿ ಜೊತೆ ಅಂತೂ ತಿಂದು ತುಂಬಾ ರುಚಿಯಾಗಿರುತ್ತೆ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.